ಅಂಗಡಿ ಕ್ಲೋಸ್ ಆಗಿರ್ಬೇಕಾ? ನನ್ಗೆ ಗೊತ್ತಿರೋದು ಇದೊಂದೇ ಅಂಗಡಿ. ಇವಾಗ ನಾನು ಏನಂತ ಮಾಡ್ಲಿ? ಹಲೋ ಅಕ್ಕ. ಹಲೋ ಮಂಜು, ಕಾಲೇಜ್ಗೆ ಹೋಗ್ತಿದ್ದಾ? ಇಲ್ಲ ಅಕ್ಕ, ಇವತ್ತು ಯೂನಿಟ್ ಟೆಸ್ಟ್ ಇದೆ, ಮಧ್ಯಾಹ್ನ ಹೋಗ್ತೀನಿ. ಹೇಳು. ಸರಿ. ಮಂಜು, ನಾವ್ ಯಾವಾಗ್ಲೂ ಜುವೆಲ್ಸ್ ತಗೋತಿದ್ವಲ್ಲ, ಆ ಜುವೆಲ್ರಿ ಶಾಪ್ ಹತ್ರ ಬರಕ್ಕಾಗತ್ತಾ? ಬರಕ್ಕಾಗುತ್ತೆ, ಆದ್ರೆ ಅಲ್ಲಿ ಯಾಕಕ್ಕ? ಬಾರೋ ಹೇಳ್ತೀನಿ. ಸರಿ. ಮಂಜು, ಯಾರ್ದೋ ಇದು ಗಾಡಿ? ಅದು ನನ್ನ ಫ್ರೆಂಡ್ದಕ್ಕ. ಯಾವ ಫ್ರೆಂಡು? ಯಾರೋ ಅವನು? ಎಲ್ಲಿ ಇರ್ತಾನೆ? ನಿನಗೆ ಯಾಕೆ ಗಾಡಿ ಕೊಟ್ಟ ಅವನು? ಓ ಹೋಲ್ಡ್ ಆನ್. ನೀನು ಫೋನ್ ಮಾಡಿದಾಗ ನನ್ನ ಜೊತೆನೇ ಇದ್ದ. ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳಿದೆ, ಅದು ಕೊಟ್ಟು ಕಳ್ಸ ಅಷ್ಟೇ. ಅದೇ ಯಾವ ಫ್ರೆಂಡು ಅಂತ ಕೇಳ್ತಿರೋದು. ಅಯ್ಯೋ, ನನ್ನ ಫ್ರೆಂಡ್ಸ್ ಎಲ್ಲ ನಿಂಗೆ ಗೊತ್ತಿರ್ತಾರ? ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ಯಾ? ಯಾಕೆ? ನಿನ್ ಮಾತಿನ ರೀತಿನೇ ಬೇರೆ ತರ ಕೇಳಿಸ್ತಿದೆ. ಮತ್ತೆ ನಿನ್ನ ಪ್ರಕಾರ ನನಗೆ ಬೈಕ್ ಕೊಡೋ ಯಾವ ಫ್ರೆಂಡ್ಸು ಇಲ್ಲ ಅಂತನಾ? ಹಾಗಲ್ವೋ, ನಮ್ಮ ಮನೇಲಿ ಎಲ್ಲಾ ಸಮಸ್ಯೆನೂ ಶುರು ಆಗಿದೆ ನಿನಗೆ ಈ ಗಾಡಿ ಮೇಲಿರೋ ಆಸೆಯಿಂದ. ಅದ್ ನೆನಪಿದ್ಯಾ ನಿನ್ಗೆ? ಈಗ ಅದನ್ನ ಹೇಳಕ್ ಕರ್ಸ್ದ ನೀನನ್ನ? ಅದಲ್ಲ, ಬೇರೆನೇ ವಿಷಯ ಇದೆ. ಏನು? ನೀನ್ ಗೊತ್ತಿರೋರು ಯಾರಾದ್ರೂ ಅಡ ಇಟ್ಕೊಂಡು ದುಡ್ಡು ಕೊಡೋರಿದಾರ? ಓ, ಇದು ಕ್ಲೋಸ್ ಆಗಿದೆಯಾ? ಗೊತ್ತಿರೋರು ಇದ್ದಾರೆ, ಆದ್ರೆ ಯಾರಿಗಕ್ಕ? ನನಗೇನೆ. ನಿನಗ? ನೀನೇನು ಅಡ ಹಿಡಿದಿದ್ಯಾಕ? ಹಾ, ತಗೋ ಈ ಬಳೆಗಳನ್ನ. ಇದನ್ನ ಅಡ ಇಟ್ಬಿಟ್ಟು ಅರ್ಜೆಂಟಾಗಿ 10,000 ತಗೊಂಡ್ ಬಾ. ಯಾಕಕ್ಕ? ಓ, ನಿಮ್ಮ ಮತ್ತೆ ವರದಕ್ಷಿಣೆ ಬೇಕು ಅಂತಿದಾರಾ? ಹೇಳಕ್ಕ, ವರದಕ್ಷಿಣೆ ಕೇಸಲ್ಲಿ ಫಿಟ್ ಮಾಡಿಸ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ನಾನು ಏನೇ ಹೇಳ್ತೀನಿ ಅಷ್ಟು ಮಾತ್ರ ಕೇಳು. ಅತ್ತೆ ಏನು ದುಡ್ಡು ಕೇಳಿಲ್ಲ, ನನಗೆ ಮನೆ ಖರ್ಚಿಗೆ ಸ್ವಲ್ಪ ಹಣ ಬೇಕಾಗಿತ್ತು. ಅದನ್ನ ಭಾವ ಕೊಡ್ತಾರಲ್ಲ. ಅವ್ರು ಕೊಡ್ತಾರೆ ಕಣೋ, ಆದ್ರೆ ಈಗ ಊರಲ್ಲಿ ಇಲ್ವಲ್ಲ. ಓ ಸರಿ, ನೀನು ಆ ಒಡೆ ನಿನ್ನ ಹತ್ರನೇ ಇಟ್ಕೋ. ನಿನ್ನ ಹತ್ರ ಇರೋದೇ ಆ ಚೈನು, ಆ ಬಳೆ. ನಾನು ದುಡ್ಡು ತೊಗೊಂಬರ್ತೀನಿ. ನೀನು ದುಡ್ಡು ತರ್ತೀಯ? ಅದೇ 10,000 ಎಲ್ಲಿಂದ ಬರುತ್ತಾ ನಿನ್ಗೆ? ಅಯ್ಯೋ, ನೀನು ಎಲ್ಲದಕ್ಕೂ ಅನುಮಾನ ಪಡ್ತೀಯಲ್ಲಕ್ಕ ನೀನು. ಮನೆ ಪರಿಸ್ಥಿತಿ ನಿಂಗೆ ಗೊತ್ತಲ್ವಾ, ಅದಕ್ಕೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ. ಅವ್ರ ಹತ್ರ ಅಡ್ವಾನ್ಸ್ಗೆ ಅಂತ ಇಸ್ಕೋತೀನಿ ಬಿಡು. ಈ ಯಾಕೋ ಕೆಲ್ಸ ಅಂತ ಹೋಗ್ತಿದ್ಯಾ? ಓದಿ ಒಂದ್ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಹೇಳಿದೆ ತಾನೆ? ಆಯ್ತಕ್ಕ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ವರಿ ಮಾಡಬೇಡ. ಈಗೇನು, ಈ ಬಳೆ ಅಡ ಇಟ್ಟು ನಿನಗೆ 10,000 ತರಬೇಕಲ್ವಾ? ನಾನು ತರ್ತೀನಿ. ನೀನು ಮನೆಗೆ ಹೋಗಿರು, ನಾನು ಅಲ್ಲಿಗೆ ಬರ್ತೀನಿ. ಅಯ್ಯೋ, ಮನೆ ಹತ್ರನ? ದಯವಿಟ್ಟು ಬರೋದಕ್ಕೆ ಹೋಗ್ಬೇಡ. ನೀನ್ ತಗೊಂಡ್ ಬಂದು ನನ್ಗೊಂದು ಫೋನ್ ಮಾಡು, ಪಕ್ಕದ ರೋಡಲ್ಲಿ ನಾನು ನಿಂಗೆ ಸಿಗ್ತೀನಿ. ಸರಿ ಆಯ್ತಕ್ಕ, ಹೊರಡು. ಹುಷಾರು, ಬೇಗ ಬಂದ್ಬಿಡು. ಸರಿ ಸರಿ, ಓಕೆ ಓಕೆ. ಏನ್ ಸೂರ್ಯ, ಆರಾಮ? ಓ ಮೋಹನಣ್ಣ, ನಾನು ಆರಾಮಣ್ಣ. ನೀವ್ ಹೆಂಗಿದ್ದೀರಿ? ಆರಾಮ? ನಾನು ಹುಷಾರಿದ್ದೀನಪ್ಪ. ಏನ್ ನಡ್ಕೊಂಡ್ ಬರ್ತಾ ಇದ್ಯಾ? ನಿನ್ ಕಾರ್ ಏನಾಯ್ತಪ್ಪ? ಕಾರು ಸರ್ವಿಸಿಗೆ ಬಿಟ್ಟಿದ್ದೀನಣ್ಣ. ಹೌದಾ, ಸರಿ. ನೋಡು, ನೀನು ಸರಿಯಾದ ಸಮಯಕ್ಕೆ ಬಂದೆ. ನಮ್ಗೆ ಕೆಲ್ಸಕ್ಕೆ ಹೋಗಿ ಬಿಡಗಬೇಕಿತ್ತು. ಯಾರಾದ್ರೂ ಇದ್ರೆ ನೋಡಪ್ಪ. ಏನ್ ಕೆಲ್ಸ ಅಣ್ಣ? ನಮ್ಮ ಅಪಾರ್ಟ್ಮೆಂಟಲ್ಲೇ ಒಂದು 15-20 ಕಾರ್ ಇದಾವೆ. ತೊಳೆದು ನೀಟಾಗಿ ನಿಲ್ಸಿದ್ರೆ ಅದೇ ಸಾಕು. ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲ ಫೆಸಿಲಿಟಿ ಇದೆಯಪ್ಪ. ಸರಿ ಅಣ್ಣ, ಯಾರಾದ್ರೂ ಇದ್ರೆ ಹೇಳ್ತೀನಿ. ಮತ್ತೆ ಒಳ್ಳೆ ಪೇಮೆಂಟು ಕೊಡಿಸ್ತೀನಿ, ತಲೆ ಕೆಡ್ಸ್ಕೊಂಬೇಡ ಆಯ್ತಾ? ಅಣ್ಣ ಎಷ್ಟು ಕೊಡಿಸ್ತೀರಾ? ನೋಡು, ಕಾರ್ಗೆ 2,000 ಅಂದ್ರು 20 ಕಾರ್ಗೆ ತಿಂಗಳಿಗೆ 40,000 ಕೊಡಿಸ್ತೀನಿ. ಅಣ್ಣ ಈ ಕೆಲಸ ನಾನೇ ಮಾಡ್ತೀನಿ ಅಣ್ಣ, ನನಗೆ ಕೊಡಿಸ್ಬಿಡಿ ಅಣ್ಣ, ನಾನೇ ಮಾಡ್ತೀನಿ ಅಣ್ಣ. ನಿಮಗೆ ಗೊತ್ತು ನನ್ನ ಕೆಲಸ ಅಂದರೆ ಎಷ್ಟು ನಿಯತ್ತಾಗಿರ್ತೀನಿ ಅಂತ. ತುಂಬ ಗೌರವ ಕೊಟ್ಟು ಮಾಡ್ತೀನಿ ಅಣ್ಣ ಕೆಲಸನ. ಈ ಕೆಲಸ ನನಗೆ ಕೊಟ್ಬಿಡಿ ಅಣ್ಣ, ಮೊನ್ನೆ ಕಟ್ಕೊಳ್ಳಿ ಅಣ್ಣ ದಯವಿಟ್ಟು ಅಣ್ಣ. ಅಲ್ಲ ಸೂರ್ಯ, ನಿನ್ನ ಹತ್ರ ಸ್ವಂತ ಕಾರ್ ಇದೆಯಲ್ಲ ಮಗ? ಅಣ್ಣ ಇತ್ತು, ಇವಾಗ ಏನೋ ಸಮಸ್ಯೆ ಆಗಿದೆ, ಅದು ಬಿಡಿ ಅಣ್ಣ. ಈಗ ಸದ್ಯಕ್ಕೆ ಈ ಕೆಲಸ ನನಗೆ ಕೊಡಿಸಿ ಅಣ್ಣ, ನಾನು ಮಾಡ್ತೀನಿ ಅಣ್ಣ. ಸರಿ ಬಾಪ, ಹೋಗೋಣ. ಥ್ಯಾಂಕ್ಸ್ ಅಣ್ಣ. ನಡೀರಿ ಹೋಗೋಣ, ನಡೀರಿ.
ಮಕ್ಕಳು ಬಡ್ಡಿಗೆ ದುಡ್ಡು ತೊಗೊಳ್ಬೇಕಾದ್ರೆ ಕರೆಕ್ಟಾಗಿ ಕೇಳ್ತಾರೆ, ಬಡ್ಡಿ ವಾಪಸ್ ಕೊಡ್ಬೇಕಂದ್ರೆ ನನ್ನ ಮಕ್ಳಿಗಾಗಲ್ಲ. ಮಗನೇ ಮಾಡ್ತೀನಿ ಇವತ್ತೇ. ಹಲೋ, ಎಲ್ಲಪ್ಪ ಇದೆಯಾ? ಸರಿ ಆಯ್ತು, ಸಂಜೆ ಮಿಸ್ ಆಗಬಾರ್ದು. ಸುಬು, ಹಾಂ ಬಾ ಮಜ. ಇಬ್ರು ಕೆಲ್ಸಕ್ಕೆ ಹೋಗಿದ್ರು, ಫೋನ್ ತೆಗಿಲಿಲ್ಲ. ಬಾಕಿ ಕಲೆಕ್ಷನ್ ದುಡ್ಡೆಲ್ಲ ಎಲ್ಲಿದೆ? ಸರಿ, ಅವ್ರು ನಾನು ನೋಡ್ಕೊಳ್ತೀನಿ. ನನ್ನ ಖರ್ಚಿಡು. ಕಾಲೇಜ್ ಇಲ್ವೇನೋ? ಮಧ್ಯಾಹ್ನ ಇದೆ ಮಗ, ಕಾಲೇಜ್ ಬಿಡು. ಇತ್ತು ಇದು ಯಾರು ಕೊಯ್ದು ಇದು? ಪರವಾಗಿಲ್ಲ ಮಚ್ಚಿ, ಚೆನ್ನಾಗಿ ಟ್ರೈನಿಂಗ್ ಆಗಿದೆ. ಏ ಹಾಗೆಲ್ಲ ಏನಿಲ್ಲ ಗುರುವೆ, ಇದು ನಮ್ಮ ಅಕ್ಕನ ಬಳೆಗಳು. ನಿಮ್ಮ ಅಕ್ಕನ ಬೆಳೆ ನನಗೆ ಯಾಕೋ? ಮನೇಲೇನೋ ತೊಂದರೆ ಅಂತ ಸುಬು, ಅದಕ್ಕೆ ಇವುಗಳನ್ನ ಅಡ ಇಟ್ಟು ದುಡ್ಡು ತೊಗೊಂಬ ಅಂದ್ಲು. ಮಂಜ, ನಾನು ಚಿಲ್ಲರೆ ವ್ಯವಹಾರ ಮಾಡ್ತೀನಿ, ಚಿನ್ನದ ವ್ಯವಹಾರ ಮಾಡಲ್ಲ. ನಿಮ್ಮ ಅಕ್ಕಂಗೆ ತಾನೆ ಎಷ್ಟು ಬೇಕಂತೆ? ಒಂದು 10,000 ಬೇಕಿತ್ತು ಸುಬು. ಅಕ್ಕನ ಬೆಳೆ ಅಡ ಇಟ್ಟು ದುಡ್ಡು ಕೊಡಬಾರ್ದು ಕಣೋ. ತಗೋ, ಇಟ್ಕೋ, ತಗೋ. ಈ ದುಡ್ಡು ಕೊಟ್ಬಿಟ್ಟು ಬಳೆ ನೀನೇ ಇಟ್ಕೋ. ಯಾವತ್ತಾದರೂ ನಾನೇ ಬಿಡಿಸ್ಕೊಬದ್ದೆ ಅಂತೇಳಿ ಕೊಟ್ಬಿಡ್ತೀನಿ. ಕೊಡ್ರಿ. ಥ್ಯಾಂಕ್ಸ್ ಮಗ. ತೆಗೆದು ಬಿಟ್ಟ ಅಂದರೆ ನನ್ನ ನಿನ್ನ ಮಧ್ಯೆ ಥ್ಯಾಂಕ್ಸ್ ಯಾಕೋ? ಹೋಗು ಫಸ್ಟ್ ದುಡ್ಡು ಕೊಡು. ಅವ್ರಿಗೇನು ಎಮರ್ಜೆನ್ಸಿ ಇತ್ತೇನೋ. ಸರಿ ಮಗ, ಬಾಯ್. ಬಾಯ್ ಬಾಯ್. ಏನಣ್ಣ ಇದು, ಒಳ್ಳೆ ಬೆಂಕಿ ಪಟ್ಟಣ ಇದ್ದಂಗಿದೆ. ನೋಡು ಸೂರ್ಯ, ಇಲ್ಲಿ 3 ಬ್ಲಾಕ್ ಇದೆ, ABC ಅಂತ. ಇನ್ಮೇಲೆಲ್ಲ ಇಲ್ಲಿ ಇದೆಯಲ್ಲ ಕಾರ್ಗಳು, ಅದಕ್ಕೆಲ್ಲ ನೀನೇ ಜವಾಬ್ದಾರಿ. ಏನಣ್ಣ ಇಷ್ಟು ಕಾರ್ ಇದೆ? ಇಷ್ಟು ಕಾರ್ ಇಟ್ಕೊಂಡು ಟ್ರಾವೆಲ್ ಏಜೆನ್ಸಿನೇ ಶುರು ಮಾಡ್ಬೋದಾಗಿತ್ತು ಅಲ್ವಾ? ಏನಪ್ಪ ಮೋಣ, ಏನಾಯ್ತು ನಾನು ಕೇಳಿದ್ದು? ಹಾಂ ಸರ್, ನೀವು ಕೆಲಸಕ್ಕೆ ಹುಡ್ಗಬೇಕಂತ ಹೇಳಿದ್ರಲ್ಲ ಕಾರ್ ತೊಳೆಯೋಕ್ಕೆ, ಇವನೇ ನೋಡಿ ಸೂರ್ಯ ಅಂತ. ಸರ್ ನಂಬಿಕಸ್ತ ಸರ್, ಮತ್ತು ಒಳ್ಳೆ ಡ್ರೈವರ್ ಕೂಡ. ಕೆಲಸ ಕಂಟಿನ್ಯೂ ಮಾಡ್ತೀಯಾ, ಇಲ್ಲ ಅಂದ್ರೆ 2 ದಿನ ಮಾಡಿ ಅಡ್ವಾನ್ಸ್ ತಗೊಂಡು ಫರಾರಿ ಆಗ್ತೀಯಾ? ಇಲ್ಲ ಸರ್, ಹಂಗೆಲ್ಲ ಮಾಡೋದಿಲ್ಲ. ಕಂಟಿನ್ಯೂಸ್ ಕೆಲಸ ಮಾಡ್ತೀನಿ ನಾನು. ಏ ಮೋಹನ, ಇವನೇನ ಗೆಲ್ತಾರ? ನೋಡಯ್ಯ, ಅಲ್ಲಿದೆಯಲ್ಲ ಅದೇ ನಮ್ಮ ಕಾರು. 1 ವಾರ ಆಯ್ತು ತೊಳೆದಿಲ್ಲ. ನೀಟಾಗಿ ವಾಶ್ ಮಾಡಿ ಕೊಡ್ಬೇಕಯ್ಯ, ಅರ್ಥ ಆಯ್ತಾ? ಓ ಸರ್, ಆಯ್ತು, ನೀಟಾಗಿ ಮಾಡ್ತೀನಿ. ಸರಿ, ಇವತ್ತಿಂದನೇ ಕೆಲಸ ಶುರು ಮಾಡಯ್ಯ, ನೋಡೋಣ ಅದೇ ಕೆಲಸ ಮಾಡ್ತೀಯಾ ಅಂತ. ಹಾಂ ಸೂರ್ಯ, ಬಕೆಟ್ ಊಟವಲ್ಲೆಲ್ಲ ಅಲ್ಲೇ ಇದೆ, ನೋಡ್ಕೊಂಬಿಡು. ಸರಿನಾ? ಸರಿ ಅಣ್ಣ, ಆಯ್ತಣ್ಣ. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ನಿಮ್ಮ ಒಪ್ಪ ನಾನು ಯಾವತ್ತೂ ಮರೆಯೋಲ್ಲ ನಾನು. ಸರಿ, ಥ್ಯಾಂಕ್ಸ್ ಅಣ್ಣ. ಸರಿ ಮಾಡ್ತೀವಿ. ಅಲೆಯೋ ಅಲೆಗೆ ಈಗ ಹೊಸತು ಕವಲು ದಾರಿ, ಹೇಗೆ ಪಾರಾಗಬೇಕು ಇದುವೇ ಮೊದಲ ಸಾರಿ. ಏಕೆ ಹೀಗೇಕೆ ಅಳುಕಿದೆ ಜೀವ, ಅಳುವಿದು ನಡೆಸಿ ನಗುತ್ತಿದೆ ಅರಿಯದ ಮೌನ ಸುಡುತ್ತಿದೆ. ಪಾಪ ಇಲ್ಲೇ ಸರ್, ನೀನೇನಾ ಹೊಸದಾಗಿ ಕಾರ್ ತೊಳೆಯೋಕೆ ಬಂದಿರೋದು? ಹ್ಞೂ ಸರ್, ನಾನೇ ಸರ್. ಸರಿ, ನೀಟಾಗಿ ಕ್ಲೀನ್ ಮಾಡಬೇಕು, ಗೊತ್ತಾಯ್ತಾ? ಹ್ಞೂ ಸರ್. ಸರಿ ಸರ್, ಕಾರ್ ತೆಗಿತಿದ್ದೀರಾ? ನಾನು ತೆಗೊಡ್ತೀನಿ, ಕೊಡಿ ಸರ್, ನಾನು ಡ್ರೈವರೇ. ಬೇಡ, ಕಾಸ್ಟ್ಲಿ ಕಾರು. ಅಕಸ್ಮಾತ್ ಏನಾದ್ರು ಸ್ಕ್ರ್ಯಾಚ್ ಆದರೆ ನಾಳೆಲ್ಲಿ ಹೋಗಲಿ. ಓ ಪರವಾಗಿಲ್ಲಯ್ಯ, ಚೆನ್ನಾಗಿ ಕೆಲಸ ಮಾಡ್ತೀಯಾ? ಥ್ಯಾಂಕ್ ಯು ಸರ್. ಸರಿ, ಇವತ್ತಿಂದನೇ ಲೆಕ್ಕ ಇರಲಿ. ನಾಳೆಯಿಂದ ಬೆಳಗ್ಗೆ 5 ಗಂಟೆಗೆ ಬಂದ್ಬಿಡು, ಸರಿನಾ? ಸರಿ ಸರ್, ಬರ್ತೀನಿ ಸರ್. ಹಾಂ ಸರಿ. ಸರ್
ಯಾರು ಸರ್ ಅವರು? ಓ ಅವನಾ, ಹೊಸದ ಕೆಲ್ಸಕ್ಕೆ ಸೇರಿದ್ದಾನೆ ಕಣಯ್ಯ, ಕಾರ್ ಕ್ಲೀನ್ ಮಾಡೋಕ್ಕೆ. ಹಾಂ, ದಿನ ಬೆಳಿಗ್ಗೆ 5 ಗಂಟೆಗೆ ಬರ್ತಾನೆ, ಗೇಟ್ ಓಪನ್ ಮಾಡು. ಸರಿ ಸರ್. ಇವರು ನಮ್ಮ ಮೀನಿನ ಗಂಡ ಸೂರ್ಯ ಅಲ್ವಾ? ಸ್ವಂತ ಕಾರ್ ಇದೆ, ಡ್ರೈವರ್ ಅಂತಿದ್ರು. ಏನೋ ವ್ಯತ್ಯಾಸ ಕಾಣ್ತಾ ಇದೆಯಲ್ಲ. ಮಂಜು ಸಿಕ್ತೇನೋ? ಹಾಂ ಅಕ್ಕ. ತಗೋ. ಸದ್ಯ ಯಾರು ಅಡ ಇಟ್ಸ್ಕೊಳಲ್ಲ ಅಂತ ಅನ್ಕೊಂಡಿದ್ದೆ, ಸಿಕ್ತಲ್ಲ. ಹೇ, ಯಾಕೆ ಇಟ್ಕೊಳ್ಳಲ್ಲ? ಇನ್ನೂ ಎಕ್ಸ್ಟ್ರಾ ದುಡ್ಡು ಬೇಕಿದ್ರೆ ಕೇಳೋ, ಕೊಡ್ತೀನಿ ಅಂದರು. ಬೇಡಪ್ಪ, ಇಷ್ಟೇ ಸಾಕು. ಬಡ್ಡಿ ಎಷ್ಟಂತೆ? ಅದು ಬಿಡಕ್ಕ, ಅದು ನಿನ್ನ ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೋತೀನಿ. ರಸೀದಿ ಕೊಡು. ಅದು ಅದು ನನ್ನ ಹತ್ರನೇ ಇದೆ, ಬೇಕಾ? ಬೇಕಾ ಅಂದ್ರೆ ರಸೀದಿ ಬೇಕು ತಾನೇ? ಹಾಗಲ್ಲ ಅಕ್ಕ, ಸುಮ್ಮನೆ ಮನೆಯವ್ರು ಯಾರಾದ್ರೂ ನೋಡಿದ್ರೆ ನಿನಗೆ ತೊಂದರೆ. ಹೇಗಿದ್ರು ಒಡವೆ ಬಿಡಿಸ್ಕೊಳಕ್ ನಾನೇ ಹೋಗ್ತೀನಲ್ವಾ, ನನ್ನ ಹತ್ರನೇ ಇರಲಿ ಬಿಡು. ಹಾ, ಅದು ನಿಜಾನೇ, ನಿನ್ನ ಹತ್ರನೇ ಇರ್ಲಿ. ಹುಷಾರು ಕಣೋ. ಅಂದಾಗಿ ಇನ್ನೊಂದು ವಿಷಯ, ನಮ್ಮ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಸರಿ, ಆದ್ರೆ ಇಷ್ಟೊಂದು ಅರ್ಜೆಂಟ್ ಏನಿತ್ತು? ಮನೆ ಅಂದಮೇಲೆ ತೊಂದರೆ ಇದ್ದಿದ್ದೆ. ನೀನು ಸಿಕ್ತಾಗ ಇನ್ನೊಂದ್ಸಲಿ ನಾನು ನಿನ್ಗೆಲ್ಲ ಹೇಳ್ತೀನಿ, ಸರಿನಾ? ಅಂದಾಗೆ ಈ ಬೈಕ್ ಶೋಕಿ ಎಲ್ಲ ಬಿಟ್ಟು ಚೆನ್ನಾಗಿ ಓದ್ಬಿಟ್ಟು ಸ್ವಂತ ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ಸ್ವಂತ ಬೈಕ್ ತಗೋ, ಸರಿನಾ? ಆಗ ಈ ಥರ ಬೇರೆಯವ್ರ ಹತ್ರ ಕೇಳೋದೇನು ಇರಲ್ಲ. ಸರಿ ಅಕ್ಕ. ಸರಿ ಕೊಡು, ನಾನು ತುಂಬ ಲೇಟ್ ಆಯಿತು, ನಾನು ಹೊರಡ್ತೀನಿ, ನೀನು ಹುಷಾರಾಗಿ ಹೊರಡು. ಸರಿ ಅಕ್ಕ, ಹುಷಾರು. ಸರಿ, ಬಾಯ್. ಹ್ಞೂ.